I just wanna see, I just wanna see the light. I just wanna see the light. ಅಂಕೋಲ ಹೊನ್ನವರ ಭಟ್ಕಳ ಕಾರವಾರದಿಂದ ಬಂದ ಅಭಿನಂದನಾ ಪೂರ್ವಕವಾದಂತಹ ಗೌರವವನ್ನ ಸ್ವಾಗತವನ್ನ ಕೊಟ್ಟಿನ ಜಿಲ್ಲಾಧ್ಯಕ್ಷರು ಹಾಗೆ ಶಾರದಾ ಶೆಟ್ಟಿ ಅವರು, ಮಂಕಾಳ ವೈದ್ಯರು, ಕಾಂಗ್ರೆಸ್ನ ಜೆಡಿ ನಾಯಕರು, ಆರ್ ನಾಯಕರು ಇವರು ಸಹ ವೇದಿಕೆಗೆ ಬರಬೇಕು ಅಂತ ನಿಮ್ಮಲ್ಲಿ ಗೌರವ. ಆರ್ ನಾಯಕ್ ಸರ್ ಅವರು ವೇದಿಕೆಗೆ ಬರಬೇಕು. ಜಿಲ್ಲಾಧ್ಯಕ್ಷರು ಶ್ರೀ ಗಣಪೇಗೌಡರು, ಶ್ರೀ ಶಂಭುಗೌಡರು. ಈ ಮುಂದೆ ಭಾರತ ದೇಶ ಕೂಡ ಒಂದು ಸೌಹಾರ್ದಯುತ ಸರ್ಕಾರವನ್ನು 11 ತಿಂಗಳ ಹಿಂದೆ ರಾಜಕೀಯ ಸಾನ್ನಿಧ್ಯ ಇರದೇ ಇದ್ದಲ್ಲಿ ಇವತ್ತು ಇದು ಬಿಜೆಪಿಯ ಗುರಿಯಾಗಿರುತ್ತದೆ. ಇವತ್ತು 5 ವರ್ಷದಲ್ಲಿ ಮೋದಿ ಸರ್ಕಾರ ಈ ರಾಷ್ಟ್ರದಲ್ಲಿ ಕುಡಿಯುವ ನೀರನ್ನು ಕೊಟ್ಟಿಲ್ಲ, ಶುದ್ಧವಾದ ಕುಡಿಯುವ ನೀರು ಕೊಡಬೇಕಾಗಿಲ್ಲ. ಇವತ್ತು ಹೇಳ್ತೇನೆ, ನಾನು ಚೌಕಿದಾರ ಇನ್ನು 60 ತಿಂಗಳು 60 ವರ್ಷ, ಇನ್ನು 10 ವರ್ಷದ ಅಧಿಕಾರ ಕೊಟ್ಟರೆ ತಾಲೂಕು ಅಧ್ಯಕ್ಷ ಇನ್ನೂ ಅನೇಕ ಜನ ಮುಖಂಡಗಳು ಕೂತಿದ್ದಾರೆ. ತಾವು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಸಕ್ರಿಯ 2002ರಲ್ಲಿ ಗೋದರ ಪ್ರಕರಣ ಆಯಿತು. ಜೀವಂತ ಬದುಕಿದ್ದೇನೆ, ಜೀವಂತ प्रधानमंत्री एच डी देवेगौड़ा उनके वेलकम सर, वेलकम. क्या क्या गाना देवेगौड़ा साहब को, काजी को और हमारे बड़े बड़े उलमा का बहुत इज्जत है. ये ನಮ್ಮ ತಂದಿದ್ದ ಅಧ್ಯಕ್ಷರು ಪರಮೇಶ್ नमस्कार. फारूक साहब अस्सलाम वालेकुम. यहाँ में जमा होने का मकसद जो इस बार का एमपी इलेक्शन है, उस सिलसिले में देवेगौड़ा साहब इतनी उम्र की होने के बावजूद भी हम आए गए. तो हमारे लिए एक प्रेरणा है कि हम इतनी कम उम्र होने के बावजूद काम करने में सुस्ती करते हैं. इनको सामने देखिए, आप 87 ईयर क्रॉस कर चुके हैं, फिर इतना अभी काम कर रहे हैं. तो आप समझिए कि हम किससे करें. इनका मंशा ये है कि हमारे इंडिया का जो फैब्रिक्स है, सेकुलर फैब्रिक्स है, उनको बचाना चाहते हैं. उसको हम कायम रखना है और कॉन्स्टिट्यूशन को जो तब्दील करने के जो ಕುರಾನ್ ಮೂಲಕ ಪಠಿಸಿ ಇಡೀ ಜಗತ್ತಿಗೆ ಶಾಂತಿ ಮತ್ತು ಭಯೋತ್ಪಾದನೆ ವಿರುದ್ಧ ಯಾರು ಹೋರಾಡಬೇಕು ಅಂತ ಪಠಿಸಿ
ಸೊ ಅಂತ ಒಂದು ನಮಗೆ ನಮ್ಮ ಮಾತನ್ನು ನಿಲ್ಲಿಸ್ತೇನೆ. ವಾಕ್ಯ ಗಮನ ಇಲ್ಲ ಇರೋದಿಲ್ಲ. ಸೆಕ್ರೆಟರಿ ಮಾತಾಡೋದು ಮುಂಚೆ ನಮ್ಮ ಸಾಹೇಬರಿಗೆ ಒಂದು ಮಾತು ಹೇಳ್ತೀನಿ. ಅವ್ರಿಗೆ ತುಂಬಾ ನೋವಾಗಿದೆ, ದೇವೇಗೌಡರಿಗೆ ಆಗಲಿ ನಮ್ಮ ಕುಮಾರಣ್ಣಗೆ ಆಗಲಿ. ಪಕ್ಕದಲ್ಲಿ ನಮಗೆ ಇನ್ನೈತಿಗೆ ಸಪೋರ್ಟ್ ಮಾಡಿಲ್ಲ, ನಮ್ಗೆ ಸೀಟ್ ಹಾಕಲಿಲ್ಲ. ಆದ್ರೆ ಇಡೀ ಮಕ್ಕಳಿಗೆ ಸಮೇತ ಅಲ್ಲ ಸರ್, ಇಡೀ ಕರ್ನಾಟಕದಲ್ಲಿ ಮೈನಾರಿಟಿ ಓಟ್ ಪ್ರಾಬ್ಲಮ್ ಆಗಿದೆ. ನಾನು ಒಪ್ಕೊಳ್ತೀನಿ ಎಲ್ಲ ಜನ ಅವರು. ಆದರೆ ನಮ್ಮ ಕುಮಾರಣ್ಣ ಅವರು ದೇವೇಗೌಡ ಏನ್ ಕೆಲಸ ಮಾಡಿದ್ರು, 38 ಸೀಟ್ ತಗೊಂಡು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಸರ್ಕಾರ ಮಾಡಿದಾರೆ ಸರ್. ಇಡೀ ಕರ್ನಾಟಕ ಮುಸಲ್ಮಾನ್ ನಿಮಗೆ ಸಲಾಂ ಹೊಡಿತಾರೆ ಸರ್. ಒಳ್ಳೆ ಒಂದು ಕೆಲಸ ಮಾಡಿದೆ. ಇದೊಂದು ಎರಡನೇ ಏನಂದ್ರೆ ಇಡೀ ಕರ್ನಾಟಕದ ಸಮೀಕ್ಷೆ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಜೊತೆ ಜಾಯಿನ್ ಮಾಡಿ ಎಲೆಕ್ಷನ್ ಇದಕ್ಕೆ ನಮ್ಗೆ ಭಾರಿ ಸಂತೋಷ ಆಗಿದೆ. ನಮ್ಗೆ ಬಿಜೆಪಿಗೆ ಅಥವಾ ಅನಂತ್ ಕುಮಾರ್ಗೆ ಹೊಡಿಲಿಕ್ಕೆ ಇದು ಒಂದು ಒಳ್ಳೆ ಅವಕಾಶ ಉಂಟು. ಮತ್ತೆ ನಮ್ಮ ಜಿಲ್ಲೆನಲ್ಲೂ ಒಳ್ಳೆ ಅಭ್ಯರ್ಥಿ ಅನಂತ್ ಕುಮಾರ್, ಅಷ್ಟೋಟಕರಿಗೆ ಒಳ್ಳೆ ಅಭ್ಯರ್ಥಿ ದೇವೇಗೌಡರು ಕೊಟ್ಟಿದ್ದಾರೆ. ಇಡೀ ಜಿಲ್ಲೆನಲ್ಲಿ ನಾವು ತಿರುಗಾಡಿ ಬಂದಿದ್ದೀವಿ. ನಮ್ ಸಾಕ್ಷಿ ನಾನು ಎಲ್ಲ ಒಳ್ಳೆ ವಾತಾವರಣ ಉಂಟು. ಮತ್ತೆ ಎಲ್ಲ ಕೂಡಿ ನಾವು ಕೆಲಸ ಮಾಡೋಣ. ಮತ್ತೆ ಅವರು ಸಾಹೇಬ್ ನಮ್ಮ ಹಿರಿಯವರು ಮಾರ್ಗದರ್ಶಕರು ಎಂ.ಜಿ. ದೇವೇಗೌಡರು ನಿಮ್ಮ ಮುಂದೆ ಹೇಳೋಣ.